ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಂತ್ರ ಮಂತ್ರ ಹಾ, ಏನಕ್ಕೆ ಹೋಗ್ತಿದ್ರಾ? ಏನಾಯ್ತು? ನೀನ್ ಈ ತರ ಮಾಡ್ಬೋದಾ? ಅಯ್ಯೋ, ನಾನೇನ್ ಮಾಡ್ದೆ? ಶಂಕ್ರುಗೆ ಆಕ್ಸಿಡೆಂಟ್ ಆಯ್ತಲ್ಲ, ಅವತ್ತು ನೀನೇ ಅವನ್ನ ಫೋನ್ ಮಾಡಿ ಬರಕ್ ಹೇಳ್ದ? ಹೌದು. ಅದಕ್ಕೂ ನೀವ್ ಕೇಳ್ತಿರೋದಕ್ಕೂ ಏನ್ ಸಂಬಂಧ? ಯಾಕೆ ಬರಕ್ ಹೇಳ್ದೆ? ಅಂತ ಮಹತ್ಕಾರ್ಯ ಏನಿತ್ತು? ಏನ್ರಿ ಹೀಗ್ ಕೇಳ್ತಿದ್ದೀರಾ? ನಾವಿಬ್ರು ಹೋಗಿ ಒಂದ್ ಲ್ಯಾಂಡ್ ನೋಡಿದ್ವಲ್ಲ, ಆ ಲ್ಯಾಂಡ್ ಓನರು ಶಂಕ್ರುಗ್ ಪರಿಚಯ ಅಂತ ಶಂಕ್ರುನೇ ಹೇಳಿದ್ದ. ಅವನನ್ ಕರ್ಕೊಂಡ್ ಹೋದ್ರೆ ರೇಟು ಸ್ವಲ್ಪ ಕಡಿಮೆ ಆಗ್ಬೋದು ಅನ್ನೋ ಕಾರಣಕ್ಕೆ ಅವನ ಕರ್ದೆ. ಅದ್ರಲ್ಲಿ ಏನ್ರಿ ಇದೆ ತಪ್ಪು? ಇಂಥ ಜಾಗದಲ್ಲಿ ಮೀಟ್ ಮಾಡೋಣ ಅಂತ ಕರೆಯೋದು ಸಹಜ, ಇಷ್ಟೊತ್ತಿಗೆ ಮೀಟ್ ಮಾಡೋಣ ಅಂತ ಹೇಳೋದು ಸಹಜ. ನೀನ್ ಬೈಕಲ್ಲಿ ಬರ್ತಿದ್ಯಾ, ಕಾರಲ್ಲಿ ಬರ್ತಿದ್ಯಾ, ಯಾವ ಕಲರ್ ಶರ್ಟ್ ಹಾಕೊಂಡ್ ಬರ್ತಿದ್ಯಾ, ಯಾಕೆ ಆ ರೂಟಲ್ಲಿ ಬರ್ತಿದ್ಯಾ, ಇವೆಲ್ಲ ಯಾಕೆ ಕೇಳಿದೆ? ರೀ, ಇದು ಒಂದ್ ಪ್ರಶ್ನೆನಾ? ಅದೇ ರೂಟಲ್ಲಿ ನಾನ್ ಸ್ವಲ್ಪ ಹೊತ್ತು ಮುಂಚೆ ಹೋಗಿದ್ದೆ. ಆ ರೂಟಲ್ಲಿ ಟ್ರಾಫಿಕ್ ಇತ್ತು, ಅದಕ್ಕೆ ಬೇರೆ ರೂಟಲ್ಲಿ ಬಾ ಅಂದೆ. ಇನ್ನ ಡ್ರೆಸ್ಸು, ನಾನ್ ಬರಕ್ ಮುಂಚೆ ಇನ್ ಕೇಸ್ ಏನಾದ್ರೂ ಓನರ್ ಬಂದಿದ್ರೆ ಇವನ್ನ ಅವ್ರು ಕಂಡಿಡಿಬೇಕಲ್ಲ, ಅದಕ್ಕೆ ಇಂಥ ಶರ್ಟ್ ಹಾಕೊಂಬ ಅಂತ ಹೇಳ್ದೆ. ಅದ್ರಲ್ಲಿ ತಪ್ಪೇನಿದೆ? ನಂಗದೆಲ್ಲ ಗೊತ್ತಿಲ್ಲ. ಪರ್ಟಿಕ್ಯುಲರ್ ಆಗಿ ಅದೇ ರೂಟಲ್ಲಿ ಬಾ ಅಂತ ಯಾಕೆ ಹೇಳ್ದೆ? ರೀ, ಅದನ್ನೇ ಹೇಳ್ತಾ ಇದೀನಲ್ಲ, ನಿಮ್ಗೆ ಹೇಳದೆ ಅರ್ಥ ಆಗ್ತಿಲ್ವಾ? ನಮ್ಮಿಬ್ರಿಗೂ ಸಂಬಂಧಪಟ್ಟಿರೋ ವಿಷಯ ಏನಾದ್ರೂ ಇದ್ರೆ ಅದನ್ನ ಮಾತಾಡೋಣ. ಬೇರೆಯವ್ರ ವಿಷಯ ಇಟ್ಕೊಂಡು ನಮ್ಗೆ ಯಾಕೆ ಜಗಳ? ಅಕಸ್ಮಾತ್ ಆಗ ಅವನ್ ಸತ್ರು ನಾವೇನ್ ಕಳ್ಕೊಳ್ಳೋ ಅಂತದೇನಿಲ್ಲ. ಮಂತ್ರ ಮಂತ್ರ ಏನ್ ಮಾತಾಡ್ತಿದ್ದೀರಾ ನೀವು? ಮಾತಾಡೋದಕ್ಕಿಂತ ಮುಂಚೆ ಅದ್ರ ಪರಿಣಾಮ ಏನಾಗುತ್ತೆ ಅಂತ ಯೋಚನೆ ಮಾಡಿ ಮಾತಾಡಿ. ಶಂಕ್ರುನ ಯಾರು ಅನ್ಕೊಂಡಿದ್ದೀರಾ? ನಮ್ಮ ಮನೆ ಮಗ, ನಮ್ಮ ಅಣ್ಣನ್ ಪ್ರೀತಿ ಮಗ, ನನಗೆ ಒಳ್ಳೆ ಸ್ನೇಹಿತ. ಜೀವ ಅಂದ್ರೆ ಎಲ್ರದ್ದು ಜೀವಾನೇ. ನಿಮಗೂ ಅವನು ಏನು ಅಲ್ದೇ ಇರ್ಬೋದು, ಆದ್ರೆ ನಮ್ಮ ಮನೇಲಿ ಎಲ್ಲ ಅವನೇ. ಅವನಿಗೆ ಆಕ್ಸಿಡೆಂಟ್ ಆಗಿದೆ, ನೀವ್ ನೋಡಿದ್ರೆ ಇಷ್ಟು ಹಗುರವಾಗಿ ಮಾತಾಡ್ತಿದ್ದೀರಲ್ಲ. ಅಯ್ಯೋ ಅರ್ಚನಾ, ನನ್ ಬಾಯಿ ಮಿಸ್ ಆಗತರ ಹೇಳಿದ್ದು. ಆದ್ರೆ ಶಂಕ್ರುಗೆ ಆ ರೀತಿ ಆಗಕ್ ಕಾರಣ ನಾನಲ್ಲ. ಸುಮ್ನೆ ನನ್ ಮೇಲೆ ಅಪವಾದ ಹೊಸಿದ್ರೆ ನನಗ್ ಕೋಪ ಬರಲ್ವಾ? ಏನೋ ಬೇಜಾರಾಗ ಆ ರೀತಿ ಮಾತಾಡ್ದೆ. ಬೇಜಾರಾಗುತ್ತೆ ಅಂದ್ರೆ ಹೇಗ್ ಬೇಕಾದ್ರೆ ಹಾಗೆ ಮಾತಾಡ್ತೀಯಾ? ಅಲ್ಲ, ಒಂದ್ ಜೀವಕ್ಕೆ ಬೆಲೆನೇ ಇಲ್ವಾ? ನಮಗ್ ಗೊತ್ತಿರೋರೊಬ್ರಿಗೆ ಈ ತರ ಆಗಿದೆ ಅಂದ್ರೆ ನಿನ್ ಬಾಯಿಂದ ಈ ತರ ಮತ್ ಹೇಗ್ ಬರುತ್ತೆ? ಏ ಹೌದ್ರಿ, ಅವನ್ ಶಾಂತಿ ನಿವಾಸಕ್ಕೆ ದ್ರೋಹ ಮಾಡಿಲ್ಲ, ಅದಕ್ಕೆ ನನ್ ಬಾಯಿಂದ ಆ ರೀತಿ ಮಾತ್ ಬಂತು. ಏನ್ ಮಾಡ್ದ ಅಂತ ದ್ರೋಹ ಅವನು? ಯಾಕೆ ಮರ್ತೋಯ್ತಾ? ಅವತ್ ಎಲ್ರಿಗೂ ಕೇಳ್ಸಿನಲ್ಲ ಫೋನಲ್ಲಿ. ಅದನ್ನೆಲ್ಲ ಮರ್ತ್ಬಿಡಿ. ನನಗ್ ಬೈಬೇಕು ಅನ್ನೋದು ಚೆನ್ನಾಗ್ ನೆನ್ಪಿರತ್ತೆ. ಆ ಯಶೋದಮ್ಮ ಹೇಳಿದ್ದು, ಅವರಿಬ್ಬರಿಗೂ ಮೊದ್ಲಿಂದಾನು ಸಂಬಂಧ ಇತ್ತು. ಚಿನ್ನೂನ ಯಾಮಾರಿಸಿ ತಾನೆ ಅವಳು ಸುಶಾಂತನ ಮದ್ವೆ ಮಾಡ್ಕೊಂಡಿದ್ದು. ಅದೇ ನಡೆದಿತ್ತು, ಅದೇ ಸತ್ಯ ಕೂಡ. ಆ ಯಶೋದಮ್ಮ ಹೇಳಿದ್ದು, ಅವತ್ತು ಯಶೋದಮ್ಮನ ಬೈಬೇಕು ಅನ್ಕೊಂಡಿದ್ದೆ, ನಂಗೆ ಹೋಗಕ್ಕೆ ಆಗ್ಲಿಲ್ಲ ಆ ಕಡೆ. ನೀವೇ ನೆನಪು ಮಾಡ್ಕೊಳ್ಳಿ. ಮಂತ್ರ, ಈಗ ನಾನ್ ಮಾತಾಡ್ತಿರೋ ವಿಷಯ ಬೇರೆ, ನೀನ್ ಮಾತಾಡ್ತಿರೋ ವಿಷಯ ಬೇರೆ.